ಹಾಯ್ ಸ್ನೇಹಿತರೆ, ಎಲ್ಲರಿಗೆ ನಮಸ್ಕಾರ. ವೆಲ್ಕಮ್ ಟು ಸ್ಟಡಿ ವಿತ್ ಸಿದ್ದು ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ ನೋಡಿ, ಇನ್ನೂ 2-3 ದಿನಗಳಲ್ಲಿ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಹಾಗಾಗಿ ಬೋರ್ಡ್ನವರು ಎಲ್ಲ ಸಬ್ಜೆಕ್ಟ್ಗಳ ಒಂದು ಬ್ಲೂ ಪ್ರಿಂಟ್ನ ಬಿಟ್ಟಿದ್ದಾರೆ, ಅಂದರೆ ನೀಲನಕ್ಷೆಗಳನ್ನು ಬಿಟ್ಟಿದ್ದಾರೆ. ಆ ಒಂದು ನೀಲನಕ್ಷೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಈ ನಿಮ್ಮ ಮಿಡ್ ಟರ್ಮ್ ಮತ್ತು ಆ್ಯನ್ಯುವಲ್ ಎಕ್ಸಾಮ್ಗೆ. ಸ್ನೇಹಿತರೆ, ಇವತ್ತು ನಾವು ಇಂಗ್ಲೀಷ್ನ ಬ್ಲೂ ಪ್ರಿಂಟ್ನ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಯಾವ ಒಂದು ಲೆಸನ್ಗೆ ನಾವು ಜಾಸ್ತಿ ಫೋಕಸ್ ಮಾಡಬೇಕು ಮತ್ತು ಯಾವ ಒಂದು ಲೆಸನ್ಗೆ ಜಾಸ್ತಿ ಫೋಕಸ್ ಮಾಡಬಾರ್ದು ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈ ಒಂದು ಪ್ರಯತ್ನ ನಿಮಗೇನಾದರೂ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋನ ಎಲ್ಲ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ನಿಮ್ಮ ಕೈಲಿ ಸಾಧ್ಯವಾದಷ್ಟು ಶೇರ್ ಮಾಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈ ಒಂದು ಇಂಗ್ಲೀಷ್ ಬ್ಲೂ ಪ್ರಿಂಟ್ ಯಾವ ರೀತಿಯಾಗಿದೆ ಅಂತ ನೋಡೋದಾದರೆ, ರೋಮಿಯೋ ಆ್ಯಂಡ್ ಜೂಲಿಯಟ್ ಈ ಒಂದು ಪೊಯಮ್ನಿಂದ ಎಷ್ಟು ಅಂಕಗಳನ್ನು ಅಲಾಟ್ ಮಾಡಿದ್ದಾರೆ ಅಂದರೆ ಟೋಟಲ್ ಆಗಿ 3 ಅಂಕಗಳನ್ನು ಅಲಾಟ್ ಮಾಡಿದ್ದಾರೆ ಸ್ನೇಹಿತರೆ ನೋಡಿ, ಅದು ಯಾವ ರೀತಿಯಾಗಿ ಅಂದರೆ ಫಸ್ಟು 1 ಮಾರ್ಕ್ಸ್ಗೆ 1 ಅಂಕ, 1 ಮಾರ್ಕ್ಸ್ಗೆ 1 ಕ್ವಶನ್ ಕೇಳ್ತಾರೆ. ಅದಾದ ನಂತರ 2 ಅಂಕಕ್ಕೆ 1 ಅಂಕವನ್ನು ಪ್ರಶ್ನೆಯನ್ನು ಕೇಳ್ತಾರೆ ಸ್ನೇಹಿತರೆ. ಟೋಟಲ್ ಆಗಿ ಈ ಒಂದು ರೋಮಿಯೋ ಆ್ಯಂಡ್ ಜೂಲಿಯಟ್ ಎಂಬ ಪೋಯಮ್ನಿಂದ 3 ಅಂಕಗಳನ್ನು ಅಲಾಟ್ ಮಾಡಿದ್ದಾರೆ. ಈ ಒಂದು ಪೋಯಮ್ನಿಂದ ಯಾವುದೇ ರೀತಿಯಾಗಿ 4 ಅಂಕಕ್ಕಾಗಲಿ ಅಥವಾ 6 ಅಂಕಕ್ಕಾಗಲಿ ಕ್ವಶನನ್ನು ಕೇಳೋದಿಲ್ಲ ಸ್ನೇಹಿತರೆ. ಇದ್ರ ಬಗ್ಗೆ ನೀವು ಯಾವುದೇ ರೀತಿ ವರಿ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಈ ಒಂದು ಬ್ಲೂ ಪ್ರಿಂಟ್ ಪ್ರಕಾರ ಓದೋದ್ರಿಂದ ನಿಮಗೆ ಸ್ಮಾರ್ಟ್ ವರ್ಕ್ ಆಗಿ ನೀವು ನಿಮ್ಮ ವರ್ಕ್ನ ಮಾಡ್ಬೋದು. ನೀವು ಎಲ್ಲ ಸಬ್ಜೆಕ್ಟ್ನ ಎಲ್ಲ ಒಂದು ಲೆಸನ್ನಲ್ಲಿ ನೀವು 4 ಅಂಕಕ್ಕೆ 4 ಅಂಕದ ಕ್ವಶನ್ಗೆ ಪ್ರಿಪೇರ್ ಆಗೋ ಬದಲು ಈ ಒಂದು ಬ್ಲೂ ಪ್ರಿಂಟ್ ನೋಡೋ ಮೂಲಕ ಯಾವ ಒಂದು ಲೆಸನ್ನಲ್ಲಿ ನಮಗೆ 4 ಅಂಕ ಕ್ವಶನನ್ನು ಕೇಳಿದ್ದಾರೆ ಮತ್ತು ಯಾವ ಒಂದು ಲೆಸನ್ನಲ್ಲಿ 2 ಅಂಕಕ್ಕೆ ಕ್ವಶನ್ನ ಕೇಳ್ತಾರೆ ಅನ್ನೋದು ನಿಮಗೆ ಕಂಪ್ಲೀಟಾಗಿ ಏನಾದರೂ ಗೊತ್ತಿದ್ದರೆ ನೀವು ಕಂಪ್ಲೀಟಾಗಿ ನಿಮ್ಮ ಒಂದು ಫೋಕಸ್ನ ಸ್ಮಾರ್ಟಾಗಿ, ನಿಮ್ಮ ವರ್ಕ್ನ ಸ್ಮಾರ್ಟಾಗಿ ಮಾಡ್ಬೋದು. ನಿಮ್ಮ ಕೆಲಸವನ್ನು, ನಿಮ್ಮ ವರ್ಕ್ ಕೂಡ ಸ್ವಲ್ಪ ಕಡಿಮೆ ಮಾಡ್ಬೋದು. ನೋಡಿ, ಈ ಒಂದು ಪೋಯಮ್ನಿಂದ 3 ಅಂಕ ಕೇಳಿದರೆ ಒಂದು ಅಂಕಕ್ಕೆ 1 ಕ್ವಶನ್ ಕೇಳ್ತಾರೆ, ಇನ್ನೊಂದು 2 ಅಂಕಕ್ಕೆ 1 ಕ್ವಶನ್ನ ಕೇಳ್ತಾರೆ ಸ್ನೇಹಿತರೆ. ಅದಾದ ನಂತರ ಎರಡನೇ ಒಂದು ಚಾಪ್ಟರ್ ಆದಂಥ 2DR ಈ ಒಂದು ಲೆಸನ್ನಿಂದ ಟೋಟಲ್ ಆಗಿ ಎಷ್ಟು ಅಂಕಗಳನ್ನು ಅಲಾಟ್ ಮಾಡಿದ್ರು ಅಂದರೆ 4 ಅಂಕಗಳನ್ನು ಅಲಾಟ್ ಮಾಡಿದ್ದಾರೆ ಸ್ನೇಹಿತರೆ. ಅದು ಯಾವ ರೀತಿ ಅಂದರೆ ಒಂದು ಅಂಕಕ್ಕೆ ಕೇಳಿದರೆ, ಅದಾದ ನಂತರ 3 ಅಂಕಕ್ಕೆ 1 ಕ್ವಶನ್ನ ಕೇಳ್ತಾರೆ. ಈ ಒಂದು ಲೆಸನ್ನಿಂದ, ಈ ಒಂದು 2DR ಎಂಬ ಲೆಸನ್ನಿಂದ 1 ಅಂಕಕ್ಕೆ 1 ಕ್ವಶನನ್ನು ಕೇಳ್ತಾರೆ, ಅದಾದ ನಂತರ 3 ಅಂಕಕ್ಕೆ 1 ಕ್ವಶನ್ನ ಕೇಳ್ತಾರೆ. ಈ ಒಂದು ಲೆಸನ್ನಲ್ಲಿ ಕೂಡ ನಿಮಗೆ ಯಾವುದೇ ರೀತಿಯಾದಂಥ 4 ಅಂಕಕ್ಕೆ ಕ್ವಶನನ್ನು ಕೇಳೋದಿಲ್ಲ ಸ್ನೇಹಿತರೆ ಮತ್ತು 6 ಅಂಕಕ್ಕೆ ಕ್ವಶನ್ನ ಕೇಳೋದಿಲ್ಲ. ಕೇವಲ ಈ ಒಂದು 2DR ಎಂಬ ಲೆಸನ್ನಿಂದ 1 ಮಾರ್ಕ್ಸ್ಗೆ 1 ಕ್ವಶನ್ ಕೇಳ್ತಾರೆ ಮತ್ತು 3 ಮಾರ್ಕ್ಸ್ಗೆ 1 ಕ್ವಶನ್ ಕೇಳ್ತಾರೆ. ಇವೆರಡು ಬಿಟ್ಟ ಯಾವುದೇ ರೀತಿ ಕ್ವಶನನ್ನು ಕೇಳೋದಿಲ್ಲ ಸ್ನೇಹಿತರೆ. ಇನ್ನು ಥರ್ಡ್ ಒನ್ ಪೋಯಮ್ ಆದಂಥ ಆನ್ ಚಿಲ್ಡ್ರನ್ ಎಂಬ ಲೆಸನ್ ಪೋಯಮ್ನಿಂದ ಎಷ್ಟು ಮಾರ್ಕ್ಸ್ನ ಕೇಳ್ತಾರೆ ಅಂದರೆ 5 ಮಾರ್ಕ್ಸ್ನ ಕೇಳ್ತಾರೆ ಸ್ನೇಹಿತರೆ. ಟೋಟಲಾಗಿ 5 ಮಾರ್ಕ್ಸ್ನ ಕೇಳ್ತಾರೆ. 5 ಮಾರ್ಕ್ಸ್ ಯಾವ ರೀತಿಯಾಗಿ ಕೇಳಿದ್ರೆ ಅಂದರೆ ಒಂದು 1 ಮಾರ್ಕ್ಸಿಗೆ ಕೇಳಿದರೆ, ಇನ್ನೊಂದು 4 ಮಾರ್ಕ್ಸಿಗೆ ಕೇಳಿದ್ದಾರೆ ಸ್ನೇಹಿತರೆ. ನೋಡಿ, ನೀವು ಇಲ್ಲಿ ಗಮನಿಸಬೇಕು, ಇಲ್ಲಿವರೆಗೆ ನಾವೇನು ನೋಡಿದ್ವಲ್ಲ, 3 ಲೆಸನ್ನಲ್ಲಿ ರೋಮಿಯೋ ಆ್ಯಂಡ್ ಜೂಲಿಯಟ್ ಮತ್ತು 2DR ಈ 2 ಚಾಪ್ಟರ್ನಲ್ಲಿ 4 ಅಂಕಕ್ಕೆ ಯಾವುದೇ ರೀತಿ ಕ್ವಶನ್ನ ಕೇಳಿಲ್ಲ ಮತ್ತು 6 ಅಂಕಕ್ಕೆ ಕೂಡ ಯಾವುದೇ ರೀತಿ ಕ್ವಶನ್ನ ಕೇಳಿಲ್ಲ. ಆದರೆ ಈ ಆನ್ ಚಿಲ್ಡ್ರನ್ ಎಂಬ ಪೋಯಮ್ನಲ್ಲಿ ನಿಮಗೆ 4 ಅಂಕಕ್ಕೆ 1 ಕ್ವಶನನ್ನು ಕೇಳ್ತಾರೆ ಸ್ನೇಹಿತರೆ. ಇಲ್ಲಿ ಕೊಟ್ಟಿದ್ದಾರೆ ಅವರು ಒಂದು ಡಿಫಿಕಲ್ಟ್ ಕ್ವಶನ್, ಅಂದರೆ 4 ಅಂಕಕ್ಕೆ 1 ಕ್ವಶನನ್ನು ಕೇಳ್ತಾರೆ ಮತ್ತು ಒಂದು ಅಂಕದ ಕ್ವಶನನ್ನು ಕೇಳ್ತಾರೆ. ಟೋಟಲ್ ಆಗಿ ಈ ಒಂದು ಆನ್ ಚಿಲ್ಡ್ರನ್ ಎಂಬ ಪೋಯಮ್ನಿಂದ 5 ಮಾರ್ಕ್ಸ್ಗಳನ್ನು ಅವರು ನಿಗದಿ ಮಾಡಿದ್ದಾರೆ. ನೆಕ್ಸ್ಟ್ ಚಾಪ್ಟರ್ ಎವ್ರಿಥಿಂಗ್ ಐ ನೀಡ್ ಟು ನೋ ಈ ಒಂದು ಲೆಸನ್ನಿಂದ ಟೋಟಲ್ ಆಗಿ 4 ಅಂಕಗಳನ್ನು ಕೇಳಿದ್ದಾರೆ. ಯಾವ ರೀತಿಯಾಗಿ ಅಂದರೆ ಒಂದು ಮಾರ್ಕ್ಸ್ಗೆ ಕೇಳಿದರೆ, ಇನ್ನೊಂದು 3 ಅಂಕಕ್ಕೆ 1 ಕ್ವಶನನ್ನು ಕೇಳಿದ್ದಾರೆ. ಟೋಟಲ್ ಆಗಿ 4 ಅಂಕದ ಕ್ವಶನ್ನ ಕೇಳಿದರೆ ಈ ಒಂದು ಲೆಸನ್ನಲ್ಲಿ ಕೂಡ ಯಾವುದೇ ರೀತಿಯ 4 ಅಂಕ ಮತ್ತು 6 ಅಂಕದ ಕ್ವಶನ್ಗಳನ್ನು ಕೇಳೋದಿಲ್ಲ ಸ್ನೇಹಿತರೆ. ಇನ್ನು 5ನೇ ಒಂದು ಚಾಪ್ಟರ್ ಆದಂಥ ಸನ್ನಿ ಮಾರ್ನಿಂಗ್ ಒಂದು ಚಾಪ್ಟರ್ನಿಂದ ಟೋಟಲ್ ಆಗಿ 8 ಅಂಕಗಳನ್ನು ಕೇಳಿದ್ದಾರೆ ಸ್ನೇಹಿತರೆ. 8 ಅಂಕಗಳನ್ನ ಈ ಒಂದು ಸನ್ನಿ ಮಾರ್ನಿಂಗ್ ಎಂಬ ಚಾಪ್ಟರಿಂದ ಕೇಳಿದ್ದಾರೆ. ಅದು ಯಾವ ರೀತಿ ಅಂದರೆ ಒಂದು ಅಂಕಕ್ಕೆ ಕೇಳಿದರೆ, ಇನ್ನೊಂದು 3 ಅಂಕಕ್ಕೆ 1 ಕ್ವಶನ್ ಕೇಳಿದರೆ,
ಅದಾದ ನಂತರ ಒಂದು 4 ಅಂಕಕ್ಕೆ ಒಂದು ಕ್ವಶನ್ ಕೇಳಿದರೆ. ಸ್ನೇಹಿತರೆ, ಇಲ್ಲಿ ಏನು ಗಮನಿಸ್ಬೇಕಂದ್ರೆ ನೀವು ಸನ್ನಿ ಮಾರ್ನಿಂಗ್ ಎಂಬ ಚಾಪ್ಟರ್ನಿಂದ 2 ಮಾರ್ಕ್ಸ್ಗೆ ಯಾವುದೇ ರೀತಿಯ ಕ್ವಶನ್ನ ಕೇಳೋದಿಲ್ಲ. ಇದನ್ನು ನೀವು ಪ್ರಿಪೇರ್ ಆಗಿಬಿಡಿ. ಫಸ್ಟ್ ಮೈಂಡ್ ಸೆಟ್ನಲ್ಲಿ ನೀವು ನೋಡ್ಕೊಂಬಿಡಿ, ಯಾವುದೇ ರೀತಿಯಾದ 2 ಮಾರ್ಕ್ಸ್ ಕ್ವಶನ್ನ ಸನ್ನಿ ಮಾರ್ನಿಂಗ್ ಚಾಪ್ಟರ್ನಿಂದ ಕೇಳೋದಿಲ್ಲ. ಕೇವಲ ಕೇಳಿದ್ರೆ ಮಾತ್ರ 1 ಅಂಕ ಮತ್ತು 3 ಅಂಕ ಮತ್ತು 4 ಅಂಕ, ಈ ಒಂದು 4 ಥರದ ಕ್ವಶನ್ಗಳನ್ನು ಮಾತ್ರ ಕೇಳ್ತಾರೆ ಈ ಒಂದು ಸನ್ನಿ ಮಾರ್ನಿಂಗ್ ಎಂಬ ಲೆಸನ್ನಿಂದ. ಅದಾದ ನಂತರ ನೆಕ್ಸ್ಟ್ ಚಾಪ್ಟರ್ ಅಂತ ವೆನ್ ಯುವರ್ ವರ್ಲ್ಡ್. ಈ ಒಂದು ಪೊಯಮ್ನಿಂದ ಟೋಟಲ್ಲಾಗಿ 3 ಅಂಕಗಳನ್ನ ಕೇಳಿದ್ದಾರೆ. 3 ಅಂಕ ಕೇಳಿದರೆ ಅದು ಯಾವ ರೀತಿ ಅಂದರೆ, ಒಂದು 1 ಮಾರ್ಕ್ಸಿಗೆ ಕೇಳಿದರೆ, ಇನ್ನೊಂದು 2 ಮಾರ್ಕ್ಸ್ಗೆ ಕ್ವಶನ್ ಕೇಳಿದರೆ, ಟೋಟಲ್ಲಾಗಿ 3 ಅಂಕದ ಕ್ವಶನ್ ಕೇಳಿದರೆ. ಈ ಒಂದು ಲೆಸನ್ನಲ್ಲಿ ಕೂಡ ಯಾವುದೇ ರೀತಿಯಾದ ನಿಮಗೆ 4 ಅಂಕ ಮತ್ತು 6 ಅಂಕದ ಕ್ವಶನ್ಗಳನ್ನ ಕೇಳೋದಿಲ್ಲ. ಇನ್ನು 7th ಒಂದು ಚಾಪ್ಟರ್ ಅಂತ ದ ಗಾರ್ಡ್ನರ್. ಈ ಒಂದು ಚಾಪ್ಟರ್ನಲ್ಲಿ ಕೂಡ 4 ಅಂಕಗಳನ್ನ ಕೇಳಿದ್ದಾರೆ ಸ್ನೇಹಿತರೆ. 4 ಅಂಕ ಅಂದರೆ ಒಂದು ಡೈರೆಕ್ಟಾಗಿ 4 ಅಂಕಕ್ಕೆ ಒಂದು ಕ್ವಶನ್ ಕೇಳ್ತಾರೆ. ಸ್ನೇಹಿತರೆ ನೋಡಿ, ನಾವು ಇಲ್ಲಿ 2 ಚಾಪ್ಟರ್ನಲ್ಲಿ 4 ಅಂಕದ ಕ್ವಶನ್ಗಳನ್ನು ನೋಡಿದ್ವಿ. ಫಸ್ಟ್ ಒಂದು ಬಂದುಬಿಟ್ಟು ಆನ್ ಚಿಲ್ಡ್ರನ್, ಅದಾದ ನಂತರ ದ ಗಾರ್ಡ್ನರ್. ಈ 2 ಲೆಸನ್ನಲ್ಲಿ 4 ಅಂಕದ ಕ್ವಶನ್ಗಳನ್ನು ಕೇಳ್ತಾರೆ. ನೀವು ಒಂದು ಕಾಪಿಯಲ್ಲಿ ನೀವು ಒಂದು ಬುಕ್ನಲ್ಲಿ ನೀವು 4 ಅಂಕದ ಕ್ವಶನನ್ನು ಯಾವ ಒಂದು ಚಾಪ್ಟರ್ನಲ್ಲಿ ಕೇಳ್ತಾರೆ, ಅದನ್ನು ಆ ಒಂದು ಲೆಸನ್ಗಳನ್ನು ನೀವು ಒಂದು ಸೈಡ್ ಬರ್ಕೊಂಬಿಡಿ ಸ್ನೇಹಿತರೆ. ಮತ್ತು 2 ಮಾರ್ಕ್ಸ್ಗೆ ಯಾವ ಒಂದು ಲೆಸನ್ನಿಂದ ಕ್ವಶನನ್ನು ಕೇಳ್ತಾರೆ ಆ ಒಂದು ಚಾಪ್ಟರ್ನನ್ನು ಒಂದು ಸೈಡ್ ಬರ್ಕೊಂಬಿಡಿ. ಮತ್ತು 1 ಮಾರ್ಕ್ಸ್ಗೆ ಯಾವ ಒಂದು ಚಾಪ್ಟರ್ನ ಕೇಳ್ತಾರೆ ಅದನ್ನೊಂದು ಸೈಡ್ ಬರ್ಕೊಂಬಿಡಿ. ಈ ರೀತಿಯಾಗಿ ಡಿವೈಡ್ ಮಾಡ್ಕೊತ ಹೋಗಿ ನಿಮಗೆ ಓದೋಕ್ಕೆ ಕೂಡ ಅನುಕೂಲ ಆಗುತ್ತೆ ಸ್ನೇಹಿತರೆ. ಈ ಒಂದು ಗಾರ್ಡ್ನರಿಂದ ಕೇವಲ 4 ಅಂಕಕ್ಕೆ ಮಾತ್ರ ಕ್ವಶನನ್ನು ಕೇಳ್ತಾರೆ. ಯಾವುದೇ ರೀತಿಯ ಇದರಲ್ಲಿ ನೀವು 2 ಮಾರ್ಕ್ಸು 1 ಮಾರ್ಕ್ಸು ಮತ್ತು 3 ಮಾರ್ಕ್ಸ್ಗೆ ನೀವು ಪ್ರಿಪೇರ್ ಆಗೋ ಒಂದು ನೆಸಸರಿ ಇಲ್ಲ ಸ್ನೇಹಿತರೆ. ಅದಾದ ನಂತರ ಟು ದ ಪುಟ್ ಫ್ರಮ್ ದ ಚೈಲ್ಡ್. ಈ ಒಂದು ಪೋಯಮ್ನಿಂದ 3 ಮಾರ್ಕ್ಸ್ನ ಕೇಳಿದರೆ. 3 ಮಾರ್ಕ್ಸ್ನ ಕೇಳಿದರೆ ಯಾವ ರೀತಿ ಅಂದರೆ, ಒಂದು ಅಂಕಕ್ಕೆ ಮತ್ತು ಇನ್ನೊಂದು 2 ಅಂಕಕ್ಕೆ, ಟೋಟಲಾಗಿ 3 ಅಂಕನ ಈ ಒಂದು ಪೋಯಮ್ನಲ್ಲಿ ಕೇಳಿದರೆ. ಇದರಲ್ಲಿ ಕೂಡ ಯಾವುದೇ ರೀತಿಯಾದ 4 ಅಂಕ ಮತ್ತು 6 ಅಂಕಕ್ಕೆ ಕ್ವಶನ್ಗಳನ್ನು ಕೇಳೋದಿಲ್ಲ. ನೆಕ್ಸ್ಟ್ ಚಾಪ್ಟರ್ ಐ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್. ಈ ಒಂದು ಲೆಸನ್ನಿಂದ 4 ಅಂಕಗಳನ್ನು ಕೇಳಿದ್ದಾರೆ ಸ್ನೇಹಿತರೆ. ಯಾವ ರೀತಿಯಾಗಿ ಅಂದರೆ, ಒಂದು 3 ಅಂಕಕ್ಕೆ ಒಂದು ಕ್ವಶನ್ ಕೇಳ್ತಾರೆ, ಇನ್ನೊಂದು 1 ಅಂಕಕ್ಕೆ ಒಂದು ಕ್ವಶನ್ ಕೇಳ್ತಾರೆ. ಟೋಟಲಾಗಿ 4 ಅಂಕಗಳನ್ನು ಈ ಒಂದು ಚಾಪ್ಟರ್ನಿಂದ ಕೇಳಿದ್ದಾರೆ. ಇದರಲ್ಲೂ ಕೂಡ ಯಾವುದೇ ರೀತಿಯ 2 ಮಾರ್ಕ್ಸ್ ಕ್ವಶನ್ ಇಲ್ಲ ಮತ್ತು 1 ಮಾರ್ಕ್ಸ್ ಕ್ವಶನ್ ಒಂದಿದೆ, 3 ಮಾರ್ಕ್ಸ್ ಕ್ವಶನ್ ಒಂದಿದೆ, 4 ಮಾರ್ಕ್ಸ್ ಕ್ವಶನ್ ಇಲ್ಲ, 6 ಮಾರ್ಕ್ಸ್ ಕ್ವಶನ್ ಇಲ್ಲ ಮತ್ತು 2 ಮಾರ್ಕ್ಸ್ ಕ್ವಶನ್ ಇಲ್ಲ ಸ್ನೇಹಿತರೆ ಈ ಒಂದು ಲೆಸನ್ನಲ್ಲಿ. ಇಲ್ಲಿ ನೆಕ್ಸ್ಟ್ ಚಾಪ್ಟರ್ ಎವನ್ ಇಫ್ ಯು ಆರ್ ನಾಟ್ ಆನ್ ಅರ್ತ್. ಈ ಒಂದು ಪೋಯಮ್ನಿಂದ 4 ಅಂಕಗಳನ್ನು ಕೇಳಲಾಗಿದೆ. ಯಾವ ರೀತಿಯಾಗಿ ಅಂದರೆ ಸ್ನೇಹಿತರೆ, ಡೈರೆಕ್ಟಾಗಿ ಈ ಒಂದು ಪೋಯಮ್ನಿಂದ 4 ಅಂಕಕ್ಕೆ ಒಂದು ಕ್ವಶನನ್ನು ಕೇಳ್ತಾರೆ. ಯಾವ ರೀತಿ ಅಂದರೆ, 4 ಅಂಕಕ್ಕೆ ಒಂದು ಕ್ವಶನ್ ಕೇಳ್ತಾರೆ. ಇದರಲ್ಲಿ 1 ಮಾರ್ಕ್ಸ್ ಆಗಿರಲಿ, 2 ಮಾರ್ಕ್ಸ್ ಆಗಿರಲಿ ಮತ್ತು 3 ಮಾರ್ಕ್ಸ್ ಆಗಿರಲಿ ಯಾವುದೇ ರೀತಿ ಕ್ವಶನ್ನ ಕೇಳೋದಿಲ್ಲ. ಕೇವಲ 4 ಅಂಕಕ್ಕೆ ಮಾತ್ರ ಈ ಒಂದು ಪೋಯಮ್ನಿಂದ ಕ್ವಶನನ್ನು ಕೇಳ್ತಾರೆ. ಅದಾದ ನಂತರ ಜಪಾನ್ ಆ್ಯಂಡ್ ಬ್ರೆಜಿಲ್. ಈ ಒಂದು ಲೆಸನ್ನಿಂದ ಎಷ್ಟು ಮಾರ್ಕ್ಸನ್ನ ಕೇಳಿದ್ದಾರೆ ಅಂದರೆ 4 ಮಾರ್ಕ್ಸ್ನ ಕೇಳಿದ್ದಾರೆ ಸ್ನೇಹಿತರೆ. 4 ಮಾರ್ಕ್ಸ್ನ ಕೇಳಿದರೆ ಅದು ಯಾವ ರೀತಿ ಅಂದರೆ, ಒಂದು ಅಂಕಕ್ಕೆ ಕೇಳಿದರೆ, ಇನ್ನೊಂದು 3 ಅಂಕಕ್ಕೆ ಕೇಳಿದರೆ, ಟೋಟಲ್ಲಾಗಿ ಜಪಾನ್ ಆ್ಯಂಡ್ ಬ್ರೆಜಿಲ್ ಒಂದು ಲೆಸನ್ನಿಂದ 4 ಮಾರ್ಕ್ಸ್ನ ಅಲಾಟ್ ಮಾಡಿದ್ದಾರೆ. ಇದರಲ್ಲಿ ಕೂಡ ಯಾವುದೇ ರೀತಿಯ 2 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ಮತ್ತು 6 ಮಾರ್ಕ್ಸ್ ಕ್ವಶನನ್ನು ಕೇಳೋದಿಲ್ಲ. ಅದಾದ ನಂತರ ದ ವೋಟರ್ ಎಂಬ ಲೆಸನ್ನಿಂದ 6 ಮಾರ್ಕ್ಸ್ನ ಅಲಾಟ್ ಮಾಡಿದ್ದಾರೆ. 6 ಮಾರ್ಕ್ಸ್ ಯಾವ ರೀತಿ ಅಂದರೆ, 2 ಮಾರ್ಕ್ಸ್ಗೆ ಒಂದು ಕ್ವಶನ್ ಕೇಳ್ತಾರೆ ಮತ್ತು 4 ಮಾರ್ಕ್ಸ್ಗೆ ಒಂದು ಕ್ವಶನ್ ಕೇಳ್ತಾರೆ. ಟೋಟಲಾಗಿ 6 ಅಂಕಗಳನ್ನ ಈ ಒಂದು ವೋಟರ್ ಎಂಬ ಲೆಸನ್ನಿಂದ ಕೇಳ್ತಾರೆ. ಈ ಒಂದು ಲೆಸನಲ್ಲಿ 4 ಅಂಕದ ಒಂದು ಕ್ವಶನ್ ಬರುತ್ತೆ. ಯಾವುದೇ ರೀತಿಯ 3 ಅಂಕಕ್ಕೆ ಕೇಳೋದಿಲ್ಲ ಮತ್ತು 1 ಅಂಕಕ್ಕೆ ಈ ಒಂದು ವೋಟರ್ ಎಂಬ ಲೆಸನ್ನಿಂದ ಕೇಳೋದಿಲ್ಲ. ಕೇವಲ 2 ಮಾರ್ಕ್ಸ್ಗೆ ಮತ್ತು 4 ಮಾರ್ಕ್ಸ್ಗೆ ಮಾತ್ರ ಈ ಒಂದು ಲೆಸನ್ನಿಂದ ಕ್ವಶನ್ ಕೇಳ್ತಾರೆ. ಅದಾದ ನಂತರ ವೇರ್ ದೇರ್ ಇಸ್ ಎ ವಿಲ್.
ಈ ಒಂದು ಚಾಪ್ಟರ್ನಿಂದ 5 ಮಾರ್ಕ್ಸ್ ಕ್ವಶನನ್ನು ಕೇಳ್ತಾರೆ. ಅದು ಯಾವ ರೀತಿ ಅಂದರೆ ಒಂದು ಅಂಕಕ್ಕೆ ಕೇಳ್ತಾರೆ, ಇನ್ನೊಂದು 4 ಅಂಕಕ್ಕೆ ಕೇಳ್ತಾರೆ ಸ್ನೇಹಿತರೆ. ಟೋಟಲಾಗಿ 5 ಅಂಕದ ಕ್ವಶನನ್ನು ಈ ಒಂದು ವೇರ್ ದೇರ್ ಇಸ್ ವಿಲ್ ಈ ಒಂದು ಚಾಪ್ಟರ್ನಿಂದ ಕೇಳ್ತಾರೆ. ಈ ಒಂದು ಚಾಪ್ಟರ್ನಿಂದ 4 ಅಂಕಕ್ಕೆ ಕ್ವಶನ್ ಕೇಳ್ತಾರೆ. ಆದರೆ 6 ಅಂಕಕ್ಕೆ ಮತ್ತು 2 ಅಂಕ ಮತ್ತು 3 ಅಂಕದ ಕ್ವಶನನ್ನು ಈ ಒಂದು ಚಾಪ್ಟರ್ನಲ್ಲಿ ಕೇಳೋದಿಲ್ಲ. ಲಾಸ್ಟ್ ಒಂದು ಪೋಯಮ್ ಏನಂದರೆ ವಾಟರ್ ಎಂಬ ಒಂದು ಪೋಯಮ್ನಲ್ಲಿ 3 ಅಂಕಗಳನ್ನು ಕೇಳಿದರೆ. ಟೋಟಲಾಗಿ 3 ಅಂಕಗಳನ್ನು ಕೇಳಿದರೆ ಆ ಒಂದು 3 ಅಂಕ ಯಾವುದರಿಂದ ಬರ್ತಂದರೆ ಡೈರೆಕ್ಟಾಗಿ 3 ಅಂಕಕ್ಕೆ ಒಂದು ಕ್ವಶನನ್ನು ಈ ವಾಟರ್ ಎಂಬ ಪೋಯಮ್ನಿಂದ ಕೇಳ್ತಾರೆ. ಇಲ್ಲಿ ಯಾವುದೇ ರೀತಿಯ 4 ಅಂಕದ ಕ್ವಶನ್ ಇಲ್ಲ, 2 ಅಂಕಕ್ಕೆ ಕ್ವಶನ್ ಇಲ್ಲ, 1 ಮಾರ್ಕ್ಸ್ ಕ್ವಶನ್ ಕೂಡ ಇಲ್ಲ. ಡೈರೆಕ್ಟಾಗಿ 3 ಅಂಕದ ಕ್ವಶನ್ನ ಕೇಳ್ತಾರೆ. ಅದಕ್ಕೆ ಮಾತ್ರ ನೀವು ಪ್ರಿಪೇರ್ ಆಗಬೇಕು ಸ್ನೇಹಿತರೆ. ನೋಡಿ, ಈ ರೀತಿಗೆ ನಾವು 1 ಮಾರ್ಕ್ಸ್ ಕ್ವಶನ್ನ ಯಾವ ಒಂದು ಚಾಪ್ಟರ್ನಲ್ಲಿ ಕೇಳಿದ್ದಾರೆ ಅನ್ನೋದನ್ನ ಫಸ್ಟ್ ಒಂದು ಲಿಸ್ಟಲ್ಲಿ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ 2 ಮಾರ್ಕ್ಸ್ ಕ್ವಶನನ್ನು ಯಾವ ಒಂದು ಚಾಪ್ಟರ್ನಿಂದ ಬಂದಿದೆ ಅಂತ ಅದನ್ನು ಲಿಸ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ 3 ಮಾರ್ಕ್ಸ್ ಕ್ವಶನ್ನ ಯಾವ ಒಂದು ಚಾಪ್ಟರ್ನಿಂದ ಅವರು ತೆಗೆದಿದ್ದಾರೆ ಅಂತ ಒಂದು ಲಿಸ್ಟ್ನಲ್ಲಿ ಮಾಡಬೇಕಾಗತ್ತೆ. ಅದಾದ ನಂತರ 4 ಮಾರ್ಕ್ಸ್ ಕ್ವಶನ್ನ ಯಾವ ಒಂದು ಲಿಸ್ಟ್ನಲ್ಲಿ ಮಾಡಿದ್ದಾರೆ, ಯಾವ ಒಂದು ಚಾಪ್ಟರಿಂದ ಕೇಳಿದ್ದಾರೆ ಅನ್ನೋದನ್ನ ಇನ್ನೊಂದು ಲಿಸ್ಟ್ನ ಮಾಡಬೇಕು. ಈ ರೀತಿಗೆ ಡಿವೈಡ್ ಮಾಡ್ತಾ ಹೋದರೆ ನಿಮಗೆ ಸ್ಮಾರ್ಟ್ ವರ್ಕ್ ಮಾಡಲು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿ ನೀವು ಉದ್ದಕ್ಕೆ ಓದೋ ಬದಲಿ ಒಂದು ಸ್ಮಾರ್ಟ್ ವರ್ಕ್ ಮಾಡಬೇಕಾಗುತ್ತೆ. ಕೇವಲ ನಾವು ಎಲ್ಲ ಚಾಪ್ಟರ್ನಲ್ಲಿ 4 ಮಾರ್ಕ್ಸ್ಗೆ ನೀವು ಪ್ರಾಕ್ಟೀಸ್ ಮಾಡೋ ಬದಲು ಯಾವ ಒಂದು ಚಾಪ್ಟರ್ನಲ್ಲಿ ಅವರು 4 ಮಾರ್ಕ್ಸ್ ಕೇಳಿದ್ದಾರೆ ಆ ಒಂದು ಚಾಪ್ಟರ್ನಲ್ಲಿ ಮಾತ್ರ ನಾವು ಪ್ರಾಕ್ಟೀಸ್ ಮಾಡೋಕ್ಕಾಗುತ್ತೆ. ಇದೇ ಸ್ಮಾರ್ಟ್ ವರ್ಕ್ ಸ್ನೇಹಿತರೆ. ನೀವು ಯಾವ ಒಂದು ಲೆಸನ್ನಲ್ಲಿ ಆ ಒಂದು ಬ್ಲೂ ಪ್ರಿಂಟ್ ಪ್ರಕಾರ ಯಾವ ಒಂದು ಲೆಸನ್ನಲ್ಲಿ 4 ಮಾರ್ಕ್ಸ್ಗೆ ಮಾತ್ರ ಕೊಟ್ಟಿದ್ರೆ ಆ ಒಂದು ಲೆಸನ್ನಲ್ಲಿ ಮಾತ್ರ ನಾವು 4 ಮಾರ್ಕ್ಸ್ ಕ್ವಶನ್ಗೆ ನಾವು ಪ್ರಿಪೇರ್ ಆಗಬೇಕಾಗುತ್ತೆ. ಈ ರೀತಿ ಮಾಡಿದರೆ ನೀವು ಖಂಡಿತ ನಿಮ್ಮ PUC ಎಕ್ಸಾಮಲ್ಲಿ ಸಕ್ಸಸ್ ಕಾಣ್ಬೋದು ಸ್ನೇಹಿತರೆ. ನೋಡಿ, ಇಷ್ಟೊತ್ತು ನಾನು ಹೇಳೋಂಥ ಒಂದು ವಿಷಯ ನಿಮಗೇನಾರ ಇಷ್ಟ ಆಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಒಂದು ವಿಡಿಯೋನ ಎಲ್ಲ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.